ಮೇಡಮ್ ನಮಸ್ತೆ. ನಮಸ್ತೆ ಸರ್. ನನ್ನ ಹೆಸರು ಕಲ್ಯಾಣಿ ಅಂತ ಹೇಳಿ. ನಾನು ಮೂಲತಃ ಸವಳಂಗದ ವಾಸಿ. ನಾನು ಹುಟ್ಟಿದ್ದು ಬೆಳೆದಿದ್ದು ಈಗ ಮದುವೆಯಾಗಿ ಜೀವನ ಮಾಡ್ತಾ ಇರೋದು ಕೂಡ ಸವಳಂಗದಲ್ಲಿನೇ. ನನ್ನ ಯಜಮಾನ್ರ ಹೆಸರು ರಾಜಶೇಖರ್ ಅಂತ ಹೇಳಿ. ಅವ್ರ ವೃತ್ತಿಯಲ್ಲಿ ಬಂದುಬಿಟ್ಟು ಬೀದಿ ಬದಿ ವ್ಯಾಪಾರಿ, ಬೀಡಾ ಸ್ಟಾಲ್ ಇಟ್ಕೊಂಡು ಜೀವನ ಮಾಡ್ತಾ ಇದ್ದೀವಿ. ಇಷ್ಟು ನನ್ನ ಕಿರು ಪರಿಚಯ ಸರ್. ತಾವು ಎಲ್ಲ ಪರಿಚಯನ ಮಾಡಿಕೊಳ್ಳುವಂಥದ್ದು ಮಾಡಿದ್ರಿ. ಅಥ್ಲೆಟಿಕ್ ವಿಭಾಗದಲ್ಲಿ ಸಾಧನೆಯನ್ನು ಮಾಡಿ ತೊಂದರೆಗೆ ಸಿಕ್ಕಾಕೊಂಡಿದ್ದೀರಿ ಅನ್ನೋದು ನಾನು ಸಾರ್ವಜನಿಕರಿಂದ ಕೇಳ್ಪಟ್ಟಿದ್ದೆ. ಅದ್ರ ಬಗ್ಗೆ ಏನೋ ಮಾಹಿತಿ ಕೊಡ್ಬೋದಾ? ಹೌದು ಸರ್. ನನ್ನ ಚಿಕ್ಕ ವಯಸ್ಸಿಂದನೂ, ನನ್ನ ಶಾಲಾ ದಿನಗಳಿಂದನೂ ನನಗೆ ಅಥ್ಲೆಟಿಕ್ಸ್ ಅಂದ್ರೇ ತುಂಬ ಇಂಟ್ರೆಸ್ಟ್ ಇದೆ. ಸ್ಕೂಲ್ ಡೇಸಲ್ಲೂ ಕೂಡ ನಾನು ಅಥ್ಲೆಟಿಕ್ಸಲ್ಲಿ ಆಡಬೇಕಾದ್ರೆ ಎಲ್ಲ ಅಥ್ಲೆಟಿಕ್ಸಲ್ಲೂ ಕೂಡ ನಾನೇ ಫಸ್ಟು ಸೆಕೆಂಡು ಬರ್ತಾಯಿದ್ದೆ. ಆವಾಗಿಂದ ಇದ್ದಿದ್ದು ನನಗೆ ಇಂಟ್ರೆಸ್ಟು ಇಲ್ಲಿವರೆಗೂ ನನಗೆ ಕಡಿಮೆ ಆಗಿರಲಿಲ್ಲ. ಕೊನೆಗೆ ನಾನು ಅದು ಕಾಲೇಜಿಗೆ ಹೋದಾಗ ಕೂಡ ನಾನು ಅಥ್ಲೆಟಿಕ್ಸಿಗೆ ಪಾರ್ಟಿಸಿಪೇಟ್ ಮಾಡಿದ್ದೆ. ತಾಲೂಕು ಲೆವೆಲಲ್ಲಿ ಆಟ ಆಡಿದೆ, ಡಿಸ್ಟಿಕ್ ಲೆವೆಲಲ್ಲಿ ಆಟ ಆಡಿದೆ. ಕೊನೆಗೆ ಒಂದಿನ ಸ್ಟೇಟ್ ಲೆವೆಲಿಗೂ ಕೂಡ ಸೆಲೆಕ್ಟ್ ಆದೆ. ಸ್ಟೇಟ್ ಲೆವೆಲಿಗೆ ಸೆಲೆಕ್ಟ್ ಆದಾಗ ನನಗೆ ಸ್ವಲ್ಪ ಅಡಚಣೆಗಳಿಂದಾಗಿ ನನಗೆ ಸ್ಟೇಟ್ ಲೆವೆಲಿಗೆ ಹೋಗೋಕ್ಕಾಗಲಿಲ್ಲ. ಅಲ್ಲಿಗೆ ನನ್ನ ಅಥ್ಲೆಟಿಕ್ಸ್ ಜರ್ನಿ ನಿಂತ್ಕೊಂಡಿದ್ದು. ಅಲ್ಲಿಂದ ಅಥ್ಲೆಟಿಕ್ಸ್ ಜರ್ನಿ ನಿಂತ್ಕೊಳ್ತು. ಅಲ್ಲಿಂದ ಮದುವೆ, ಜೀವನ, ಮಕ್ಕಳು, ಸಂಸಾರ ಅಂತ ಹೇಳಿ ಇಷ್ಟು ವರ್ಷಗಳ ನಾನು ತಳ್ಳಿ ಆಯಿತು. ಈಗ ನನಗೆ ಕೊನೆಯದಾಗಿ ಲಾಸ್ಟ್ ಜನವರಿಯಲ್ಲಿ ನನಗೆ ಒಂದು ಸೆಕೆಂಡ್ ಸೌತ್ ಇಂಡಿಯನ್ ಮಾಸ್ಟರ್ ಅಥ್ಲೆಟಿಕ್ಸ್ ಕಾಂಪಿಟೇಷನ್ ಅಂತೇಳಿ ಒಂದು ಉಡುಪಿಯಲ್ಲಿ ನಡೀತು ಸರ್. ಈ ಕಾಂಪಿಟೇಷನು ಅಲ್ಲಿ ನನಗೊಂದು ಅವಕಾಶ ಸಿಕ್ತು. ಸೊ ಈ ಅವಕಾಶ ನನಗೆ ನನ್ನ ಕೊಲೀಗಿಂದ ಸಿಕ್ತು. ಕೇಶವ್ ಸರ್ ಅಂತ ಹೇಳಿ ಅವ್ರ ಹೆಸರು. ಅವರಿಂದ ನನಗೆ ಸಿಕ್ಕಿದ್ದನ್ನು ನಾನು ಸಿಗೋ ಒಂದು ಅವಕಾಶನ ನನಗೆ ಆ ಟೈಮಲ್ಲಿ ಮನೇಲಿ ಯಾರಿಗೂ ಹೇಳಲಿಲ್ಲ. ಯಾಕೆಂದರೆ ಸಡನ್ನಾಗಿ 21 ವರ್ಷ ಆಯಿತು ಮದುವೆ ಆಗಿ. ಈಗ ಸಡನ್ನಾಗಿ ಮತ್ತೆ ಅಥ್ಲೆಟಿಕ್ಸ್ ಅಂದರೆ ಎಲ್ಲರೂ ನಗ್ತಾರಲ್ವಾ. ಸೊ ನಾನು ಹಾಗಾಗಿ ಯಾರ ಹತ್ರನೂ ಹೇಳಲಿಲ್ಲ. ನಾನು ಮನೆಯಲ್ಲಿ ಸ್ವಲ್ಪ ಇಲ್ಲ, ನಾನು ಒಂದು ಸ್ಪೋರ್ಟ್ಸಿಗೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ, ನಾನು ಹೋಗಿ ಬರ್ತೀನಿ ಅಂತ ಹೇಳಿದಾಗ ಆಯಿತು ಹೋಗಿ ಬಾ ನೀನು ಅಂತೇಳಿ ಕಳಿಸ್ಕೊಟ್ರು. ನಾನಲ್ಲಿ ಉಡುಪಿಗೆ ಹೋಗಿದ್ದು. ಅಲ್ಲಿ ನನಗೆ ಕೋಚ್ ಬಂದುಬಿಟ್ಟು ಉದಯ್ ಕುಮಾರ್ ಸರ್ ಅಂತ ಹೇಳಿ. ಅವರು ನನಗೆ ತುಂಬಾ ಅಂದರೆ ತುಂಬಾ ಸಹಾಯ ಮಾಡಿದ್ರು. ಸರ್ ನನಗೊಂದು 21 ವರ್ಷ ಆಗಿದೆ ಸರ್ ನನ್ನ ಮದುವೆ ಆಗಿ. ನನ್ನ ಎಲ್ಲ ಒಂದು ಸ್ಪೋರ್ಟ್ಸು, ಜೀವನ, ಈ ವಿದ್ಯಾಭ್ಯಾಸ ಎಲ್ಲದನ್ನು ಬಿಟ್ಬಿಟ್ಟು ನಾನು ಒಂದು ಹೊಸದಾಗಿ ನಾನು ಕಾಲಿಡ್ತಾ ಇದ್ದೀನಿ. ನಾನು ಇದರಲ್ಲಿ ಯಾವ ರೀತಿ ನಾನು ಭಾಗವಹಿಸ್ಬೋದು, ನನ್ನಿಂದ ಆಗುತ್ತಾ ಸರ್ ಇದು ಅಂತ ನಾನು ಅವ್ರನ್ನ ಕೇಳುವಾಗ, ಇಲ್ಲ ಮೇಡಮ್ ಖಂಡಿತ ಆಗುತ್ತೆ, ಪರಿಶ್ರಮದಿಂದ ಪ್ರಯತ್ನ ಪಡೋದ್ರಿಂದ ಯಾವುದು ಕೂಡ ವಿಫಲ ಆಗೋದಿಲ್ಲ, ಪ್ರತಿಯೊಂದು ಕೂಡ ಪ್ರಯತ್ನದಿಂದ ಸಾಧನೆ ಸಾಧ್ಯ ಆಗೇ ಆಗುತ್ತೆ, ನೀವು ಪ್ರಯತ್ನ ಪಡಿ, ಪ್ರಾಕ್ಟೀಸ್ ಮಾಡಿ ಅಂತೇಳಿ ಅವರು ತುಂಬ ನನಗೆ, ಅವ್ರ ಮುಖ ನಾನು ನೋಡಿಲ್ಲ, ನನ್ನ ಮುಖ ಅವ್ರು ನೋಡಿರಲಿಲ್ಲ, ಬರೀ ಒಂದು ಫೋನ್ ಕಾಂಟ್ಯಾಕ್ಟ್ ಮುಖಾಂತರ ನನಗೆ ಎಲ್ಲದನ್ನು ಗೈಡೆನ್ಸ್ ಕೊಡ್ತಾ ಹೋದರು. ಆ ಗೈಡೆನ್ಸ್ ಪ್ರಕಾರನೇ ನಾನೇನು ಮಾಡಿದೆ, ಪ್ರಾಕ್ಟೀಸ್ ಮಾಡ್ತಾ ಹೋದೆ. ಪ್ರಾಕ್ಟೀಸ್ ಅಂದರೆ ಹೊರಗಡೆ ಹೋಗಿ ಸಡನ್ನಾಗಿ ಪ್ರಾಕ್ಟೀಸ್ ಮಾಡೋಕ್ಕಾಗಲ್ವಲ್ಲ, ಈಗ ಜನ ನಗ್ತಾರಲ್ವ, ನಮಗೆ ಒಂದು ಈ ಸಮಾಜದೊಂದು ಭಯ ಇದ್ದೇ ಇರುತ್ತೆ. ಮನೆಯಲ್ಲಿ ಜೀವನ ಅಂತ ಮಾಡ್ಕೊಂಡಿದ್ದವರು ಸಡನ್ನಾಗಿ ಇವತ್ತು ನಾವು ಒಂದು ಪ್ರಾಕ್ಟೀಸಿಗೆ ಹೋಗ್ತಾ ಇದ್ದೀನಿ ಅಂದಾಗ ನೋಡಿ ನಗ್ತಾರೆ. ಆ ಒಂದು ಸಮಾಜದ ಒಂದು ಅಂಜಿಕೆಯಿಂದ ನಾನು ಮನೇಲೇ ಕೂಡ ಒಂದು ಪ್ರಾಕ್ಟೀಸ್ ಮಾಡ್ತಾನೇ ಇದ್ದೆ. ಯೋಗ ಮಾಡೋದಾಗಿರ್ಬೋದು, ಮನೇಲೇ ಒಂದು ಚಿಕ್ಕದಾಗಿ ಒಂದು ಅವರು ಸಜೆಷನ್ ಪ್ರಕಾರನೇ ಪ್ರಾಕ್ಟೀಸ್ ಮಾಡ್ತಾ ಹೋದೆ. ಕೊನೆಗೆ ನನಗೊಂದು ಆ ಒಂದು ದಿನ ಬಂದೇ ಬಿಡ್ತು. ಉಡುಪಿಗೆ ಹೋಗಿ ಅಭ್ಯಾಸ ಮಾಡೋವಂಥ, ಉಡುಪಿಗೆ ಹೋಗಿ ನಾನು ಪಾರ್ಟಿಸಿಪೇಟ್ ಮಾಡೋವಂಥ ದಿನ ಬಂದೇ ಬಿಡ್ತು. ಹೋಗಿ ಫಸ್ಟು ಟೈಮು ನಾನು ಒಂದು ಫೀಲ್ಡಲ್ಲಿ ನಿಂತ್ಕೊಂಡಾಗ ನನಗೆ ತುಂಬಾ ಅಂದರೆ ತುಂಬಾ ಭಯ ಆಗೋಯಿತು. ಯಾಕೆಂದರೆ ನಾನು ನಿಜವಾಗ್ಲೂ ನಾನು ನಾನು ನಿಜವಾಗ್ಲೂ ಗೆಲ್ತೀನೋ ಇಲ್ವೋ ಗೊತ್ತಿಲ್ಲ, ಒಟ್ಟು ನನಗೆ ಆಡಲೇಬೇಕು ಅನ್ನೋ ಒಂದು ಆಸೆಗೋಸ್ಕರ ಹೋಗಿದ್ದೆ, ಪಾರ್ಟಿಸಿಪೇಟ್ ಮಾಡಲೇಬೇಕು ಅನ್ನೋ ಆಸೆಗೋಸ್ಕರ ಹೋಗಿದ್ದೆ. ಗೆಲ್ಲಲ್ಲ ಅನ್ನೋದೊಂದು ಗೊತ್ತಿತ್ತು ನನಗೆ, ಯಾಕೆಂದರೆ ತುಂಬ ವರ್ಷಗಳ ಅಂತರ ಇತ್ತಲ್ವ, ಹಾಗಾಗಿ ಗೆಲ್ತೀನಿ ಅಂತ ಏನು ಹೋಗಿರಲಿಲ್ಲ ನಾನು. ಒಂದು ಪಾರ್ಟಿಸಿಪೇಟ್ ಅಂತೂ ಮಾಡಲೇಬೇಕು, ನನಗೆ ಒಂದು ಹೊಸ ಅನುಭವ, ತುಂಬ ವರ್ಷಗಳ ಅಂತರದಿಂದ ಒಂದು ಹೊಸ ಅನುಭವ ಅಂತೇಳಿ ಹೋಗಿದ್ದು. ಸೊ ನನ್ನ ಪುಣ್ಯ, ನಾನು ಹೋಗಿ ಪಾರ್ಟಿಸಿಪೇಟ್ ಮಾಡಿದ್ದಕ್ಕೂ ನಾನು ಕೆಲವೊಂದು ಆಟಗಳಲ್ಲಿ ಗೆದ್ದೆ, ಕೆಲವೊಂದು ಆಟಗಳಲ್ಲಿ ಪದಕ ತಗೊಂಡೆ. ನನ್ನ ಒಂದು ಇದನ್ನು ನೋಡಿಬಿಟ್ಟು, ಮೇಡಮ್ ನೀವು ಇನ್ನೂ ಹೆಚ್ಚಿನ ಪ್ರಯತ್ನ ಪಟ್ರಿ ಅಂದರೆ ನೀವು ಮುಂದಿನ ದಿನಗಳಲ್ಲಿ ಅಂತಾರಾಷ್ಟ್ರೀಯ ಕ್ರೀಡೆಗೂ ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು ಅಂತ ಕೂಡ ಅವರೊಂದು ಭರವಸೆ ಕೊಟ್ಟರು. ಅವರೊಂದು ಗೈಡೆನ್ಸ್ ಮೇಲೆ ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು, ಯಾವ ರೀತಿ ಇದರಲ್ಲಿ ಇನ್ವಾಲ್ವ್ ಆಗಬೇಕು ಅನ್ನೋ ಒಂದು ಗೈಡೆನ್ಸ್ ತಗೊಂಡು ನಾನು ಇದನ್ನು ಮಾಡಿದೆ ಸರ್. ತಾವು ಇದಾದ ನಂತರ ಪದಕನ ತೆಗೆದುಕೊಂಡು ಉಡುಪಿಯಲ್ಲಿ ಕೂಡ ವಿಜೇತರಾಗಿ, ಆದರೆ ಇಂಟರ್ನ್ಯಾಷನಲ್ ಮಟ್ಟಕ್ಕೆ ಶ್ರೀಲಂಕಾದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರಿ ಅಂತಲೂ ಕೂಡ ಕೇಳಿದ್ದೆ ಮೇಡಮ್. ಹೌದು ಸರ್. ನನಗೆ ಈ ಒಂದು ಉಡುಪಿಯಲ್ಲಿ ಆಟ ಆಡಿ ಬಂದಮೇಲೆ ನನಗೆ ಒಂದು ಅಂತಾರಾಷ್ಟ್ರೀಯ ಕ್ರೀಡಾಪಟು ಆಗಿ ನನ್ನನ್ನು ಇದನ್ನು ಮಾಡಿದ್ರು. ನೀವು ಅಂತಾರಾಷ್ಟ್ರೀಯ ಲೆವೆಲಲ್ಲಿ ಕೂಡ ನೀವು ಆಟ ಆಡ್ಬೋದು, ಬಟ್ ಹೆಚ್ಚಿನ ಪರಿಶ್ರಮ ಬೇಕಾಗತ್ತೆ, ಹೆಚ್ಚಿನ ಪ್ರಾಕ್ಟೀಸ್ ಬೇಕಾಗತ್ತೆ. ನೀವು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ನಿಮಗೆ ಸಮಯ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ನೀವು ತುಂಬ ಪ್ರಾಕ್ಟೀಸ್ ಮಾಡ್ಕೊಂಡ್ರಿ ಅಂದರೆ ನೀವು ಅಂತಾರಾಷ್ಟ್ರೀಯ ಕ್ರೀಡಾಪಟು ಆಗೇ ಆಗ್ತೀರಾ. ನಿಮಗೊಂದು ಒಂದು ಅವಕಾಶ ನಾನು ಕೊಡಿಸ್ತೀನಿ ಅಂತಲೇ ಹೇಳಿ ನನಗೇನು ಮಾಡಿದ್ರು ಸರ್, ಶ್ರೀಲಂಕಾ
ಹೋಗೋಕ್ಕೆ ಒಂದು ಅವಕಾಶ ಸಿಕ್ತು ಸರ್. ಅವಕಾಶ ಸಿಕ್ಕಾಗ ನನಗೆ ತುಂಬ ಅಂದರೆ ತುಂಬಾ ಖುಷಿ. ಏಕೆಂದರೆ ಒಂದು ಉಡುಪಿ ಲೆವೆಲಿಗೆ ಹೋಗಿ ಆಟ ಆಡ್ತೀನೋ ಇಲ್ವೋ ಅನ್ನೋ ಒಂದು ಚಿಕ್ಕ ಭರವಸೆನೂ ಇಲ್ಲದೆ ಇರೋ ಟೈಮಲ್ಲಿ ಶ್ರೀಲಂಕಾಕ್ಕೆ ಹೋಗೋ ಅವಕಾಶ ಸಿಕ್ಕಾಗ ತುಂಬ ಅಂದರೆ ಅದ್ರ ಖುಷಿಗೆ ನನಗೆ ಇದೇ ಇರಲಿಲ್ಲ. ಕೊನೆಯದಾಗಿ ಅಲ್ಲಿ ಒಂದು ಅವಕಾಶದಿಂದ ಬಂದು ಪ್ರಾಕ್ಟೀಸಿಂದ ಬಂದು ಕೊನೆಯದಾಗಿ ನನ್ನ ಆಸೆ ನಿಂತ್ಕೊಂಡಿದ್ದು ಒಂದು ಹಣದ ಅಡಚಣೆಯಿಂದಾಗಿ ನಿಂತ್ಕೊಳ್ತು. ಶ್ರೀಲಂಕಾ ಹೋಗಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅಂದರೆ 50,000 ಹಣ ಬೇಕಾಗತ್ತೆ ಅಂತ ಹೇಳಿದ್ರು. ಸೊ ಆ ಒಂದು 50,000 ಬೇಕಾಗತ್ತೆ ಅಂತ ಹೇಳುವಾಗ ನಾವು ಸ್ವಲ್ಪ ಯೋಚನೆ ಮಾಡಿದ್ವಿ. ಯಾಕಂದರೆ ನಾವು ಮಧ್ಯಮ ವರ್ಗ ಕುಟುಂಬದವರು ಸರ್. ಸೊ ಹಾಗಾಗಿ ನಾವು ಯೋಚನೆ ಮಾಡಬೇಕಾಗತ್ತೆ, ಆ 50,000 ಹಣ ನಾನು ಜೋಡ್ಸೋಕ್ಕಾಗತ್ತಾ, ಮಕ್ಕಳ ವಿದ್ಯಾಭ್ಯಾಸದ ಜೊತೆಗೆ ಸಂಸಾರ ನಿಭಾಯಿಸೋದ್ರ ಜೊತೆಗೆ ನನ್ನ ಒಂದು ಆಸೆಗೋಸ್ಕರ 50,000 ನಿಭಾಯಿಸಿ ನನಗೆ ಹೋಗೋಕ್ಕಾಗತ್ತಾ ಅಂತೇಳಿ ಮನೆಯವ್ರ ಜೊತೆ ಡಿಸ್ಕಸ್ ಮಾಡಿದಾಗ ನಮ್ಮ ಮನೆಯವ್ರು ಹೇಳಿದ್ರು, ಎಲ್ಲರಿಗೂ ಅವಕಾಶಗಳು ಸಿಗೋದಿಲ್ಲ, ನಿನಗೆ ಅವಕಾಶಗಳ ಜೊತೆಗೆ ನಿನಗೆ ಆ ಒಂದು ಎಬಿಲಿಟಿನೂ ಇದೆ, ಕಷ್ಟ ಆದರೂ ಪರವಾಗಿಲ್ಲ, ಎಲ್ಲರ ಸಹಾಯ ಪಡ್ಕೊಂಡು ಮಾಡೋಣ ಅಂತ ಹೇಳಿದ್ರು. ಸೊ ನಾನು ಅವಾಗ ಮತ್ತೆ ಉದಯ್ ಕುಮಾರ್ ಸರ್ ಹತ್ರ ಹೋದಾಗ, ಸರ್ ನಾನು ಯಾವ ರೀತಿ ಒಂದು ಸಹಕಾರ ತೊಗೋಬೋದು, ನಾನೊಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಗಿರೋದ್ರಿಂದ ನಂಗೆ 50,000 ರೂಪಾಯಿ ಹೊಂದಿಸೋದು ತುಂಬ ಕಷ್ಟ ಆಗುತ್ತೆ, ಯಾವ ರೀತಿ ನಾನು ಸಹಕಾರ ಪಡ್ಕೋಬೋದು ಅಂತ ಕೇಳಿದಾಗ ಅವ್ರು ಹೇಳಿದ್ರು, ಮೇಡಮ್ ನಮ್ಮ ಸಂಸ್ಥೆ ಕಡೆಯಿಂದ ನಿಮಗೊಂದು ಸೆಲೆಕ್ಷನ್ ಲೆಟರ್ ಅಂತ ಕೊಡ್ತೀವಿ, ಆ ಸೆಲೆಕ್ಷನ್ ಲೆಟರನ್ನು ತಗೊಂಡು ನಿಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ, ನಿಮ್ಮ ಗ್ರಾಮದಲ್ಲಿ, ಆಮೇಲೆ ಸಮಾಜ ಸೇವಕರಲ್ಲಿ, ಕ್ರೀಡೆಗಳ ಬಗ್ಗೆ ಆಸಕ್ತಿ ಇರೋರಲ್ಲಿ, ಮತ್ತು ಲೋಕಲ್ ಲೀಡರ್ಸಲ್ಲಿ, MLAಗಳ ಕಡೆಯಿಂದ ನೀವು ತುಂಬ ಸಹಾಯ ಪಡ್ಕೋಬೋದು ಅಂತ ಹೇಳಿದ್ರು. ಆಗ ಮತ್ತೆ ನನ್ನ ಆಸೆ ಮತ್ತೆ ಒಂದು ಸ್ವಲ್ಪ ಚಿಗುರೊಡೆಯಿತು. ಈ ಥರ ಎಲ್ಲ ಒಂದು ಮಾಡ್ಬೋದು, ಈ ಥರ ಎಲ್ಲ ಒಂದು ಅವಕಾಶಗಳನ್ನು ತಗೊಂಡು ಸಹಾಯ ತಗೊಂಡು ಮತ್ತೆ ನನ್ನ ಆಸೆಗಳನ್ನು ನಾನು ಈಡೇರಿಸ್ಕೋಬೋದು ಅನ್ನೋ ಒಂದು ಇದ್ರ ಕಡೆಯಿಂದ ಆಯಿತು ಹೋಗ್ತೀವಿ ಅಂತೆಲ್ಲ ಹೇಳಿ, ಸರಿ ಸರ್ ಆಯಿತು ನಾನು ಪ್ರಯತ್ನ ಪಡ್ತೀನಿ ಅಂತ ಅವ್ರಿಗೆ ಹೇಳಿ, ನಮ್ಮ ಮಾಜಿ MLA, ಹಾಲಿ MLA ಮತ್ತು ಲೋಕಲ್ ಲೀಡರ್ ಮಂಜಣ್ಣ, ಮತ್ತು ನಮ್ಮ ಗ್ರಾಮ ಪಂಚಾಯಿತಿ ಕಡೆಯಿಂದ, ನಮ್ಮ ಸುತ್ತಮುತ್ತಲ ಗ್ರಾಮಸ್ಥರ ಕಡೆಯಿಂದ, ನನ್ನ ಕುಟುಂಬಸ್ಥರ ಕಡೆಯಿಂದ, ನನ್ನ ಅತ್ತೆ, ಎಲ್ಲರ ಕಡೆಯಿಂದನೂ ಸ್ವಲ್ಪ ಸಣ್ಣ ಸಹಾಯಗಳನ್ನು ಪಡ್ಕೊಂಡ್ರೂ ಕೂಡ ನನಗೆ ಶ್ರೀಲಂಕಾ ಹೋಗೋಕ್ಕೆ ಕಂಪ್ಲೀಟ್ ಆಗಲಿಲ್ಲ ಸರ್. ಹಣದ ಅಡಚಣೆ ಸ್ವಲ್ಪ ಕಡಿಮೆನೇ ಆಯಿತು. ಸೊ ಹಾಗಾಗಿ ನನ್ನ ಹಸ್ಬೆಂಡ್ ತುಂಬಾ ಕಷ್ಟಪಡ್ತಾಯಿದ್ರು, ಏನಾದರೂ ಮಾಡಿ ನೀನು ಹೋಗು ಅವಕಾಶಗಳು ಸಿಕ್ಕಾಗ ಬಿಡಬಾರ್ದು. ಯಾವುದೇ ಒಂದು ಕುಟುಂಬದಲ್ಲಾಗಲಿ ಒಂದು ಹೆಂಡತಿ ಹೊರಗಡೆ ಹೋಗಿ ಸಾಧನೆ ಮಾಡ್ತಾಯಿದ್ದೀವಿ ಅಂದಾಗ ಗಂಡ ಸಹಕಾರ ಮಾಡೋದು ತುಂಬಾ ಕಡಿಮೆ ಸರ್. ನನ್ನ ವಿಚಾರದಲ್ಲಿ ಅದು ನಾನು ಕೋಟಿ ಪುಣ್ಯ ಪಡ್ಕೊಂಡು ಬಂದಿದ್ದೀನಿ. ನನ್ನ ಗಂಡ ಆಗಿರ್ಬೋದು, ನನ್ನ ತಂದೆ ತಾಯಿ ಆಗಿರ್ಬೋದು, ನನ್ನ ಮಕ್ಕಳಾಗಿರ್ಬೋದು, ಅಮ್ಮ ನೀವು ಹೋಗಿ, ನಿಮಗೆ ಸಿಕ್ಕಿರೋ ಅವಕಾಶನ ಬಿಡಬೇಡಿ, ಮನೇನ ನಾವು ನೋಡ್ಕೊಂಡು ನೀವು ಹೋಗಿ ಬರೋವರೆಗೂ ಮನೆ ನಿಭಾಯಿಸ್ಕೊಂಡು ಹೋಗೋ ಶಕ್ತಿ ನಮ್ಮದು ಅಂತ ಹೇಳುವಾಗ, ಗಂಡ ನಿನಗೆ ದುಡ್ಡಿನ ಅವಶ್ಯಕತೆ ಇನ್ನೂ ಫುಲ್ಫಿಲ್ ಆಗಿಲ್ಲ ಅಂತಂದರೆ ಕೂಲಿ ಮಾಡಿ ಆದರೂ ನಾನು ನಿನಗೆ ದುಡ್ಡು ತೊಗೊಂಡು ಬಂದು ಕೊಡ್ತೀನಿ, ಯಾರ ಹತ್ರನಾದರೂ ಸಾಲನಾದರೂ ಇಸ್ಕೊಂಡು ಬಂದು ನಾನು ನಿನಗೆ ದುಡ್ಡು ತೊಗೊಂಡು ಬಂದು ಕೊಡ್ತೀನಿ, ನೀನು ಹೋಗೋ ಆಸೆನ ಕೈ ಬಿಡಬೇಡ, ಸಿಕ್ಕಿರೋ ಅವಕಾಶನ ಕಳ್ಕೊಬೇಡ ಅಂತೇಳಿ ಈ ಥರ ಎಲ್ಲ ತುಂಬಾ ಸಹಕಾರ ಕೊಟ್ಟು ನನ್ನನ್ನು ಶ್ರೀಲಂಕಾಕ್ಕೆ ಕಳಿಸ್ಕೊಟ್ರು ಸರ್. ನಾನು ತುಂಬ ಧೈರ್ಯದಿಂದ ಶ್ರೀಲಂಕಾ ಹೋಗಿ ಅಲ್ಲಿ ನನ್ನ ದೇಶದ ಹೆಮ್ಮೆ ಜೊತೆಗೆ ನನ್ನ ಕರ್ನಾಟಕ, ನನ್ನ ಜಿಲ್ಲೆ, ನನ್ನ ತಾಲೂಕು, ಕೊನೆಯದಾಗಿ ನನ್ನ ಗ್ರಾಮದ ಹೆಸರನ್ನು ಕೂಡ ನಾನು ಉಳಿಸಿದ್ದೀನಿ ಅನ್ನೋ ಒಂದು ಹೆಮ್ಮೆ ಇದೆ ಸರ್ ನನಗೆ. ಇದಾದ ನಂತರ ತಾವು ಶ್ರೀಲಂಕಾದಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅಲ್ಲಿನೂ ಕೂಡ ಸಾಧನೆಗೈದು ತಾವು ತಮ್ಮ ದೇಶಕ್ಕೆ, ಭಾರತ ದೇಶಕ್ಕೆ ಬರುವಂಥದ್ದು ಕೂಡ ಮಾಡಿದ್ರಿ. ಆದರೆ ಮಧ್ಯಂತರ ಅವಧಿಯಲ್ಲಿ ಅಲ್ಲಿಂದ ಬಂದಾದ ನಂತರ ಮಲೇಷಿಯಾಗೆ ಮತ್ತು ಅಥ್ಲೆಟಿಕ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಅವಕಾಶ ಬಂದಿದೆ ಅಂತಲೂ ಕೂಡ ನಾವು ಕೇಳ್ಪಟ್ಟಿದ್ದೀವಿ. ಅದರ ಜೊತೆಗೆ ಆರ್ಥಿಕ ಸಹಕಾರ ಇಲ್ಲದೆ ತಾವು ಕುಂಠಿತಗೊಳ್ತಾ ಇದ್ದೀರಿ ಅನ್ನೋದು ಕೂಡ ಒಂದು ಕೊರಗು ನಿಮ್ಮ ಗ್ರಾಮದವ್ರು ತಿಳಿಸುವಂಥದ್ದು ಕೂಡ ಮಾಡಿದರು. ಅದು ನಿಜನಾ? ಹೌದು ಸರ್, ಖಂಡಿತ ನಿಜ ಸರ್. ಒಂದು ಕಾಲದಲ್ಲಿ ನನಗೆ ತುಂಬಾ ಅನುಕೂಲತೆ ಇತ್ತು. ಅನುಕೂಲತೆ ಇದ್ದಾಗ ನನಗೆ ಈ ಅವಕಾಶಗಳಿರಲಿಲ್ಲ. ಇವತ್ತು ನನಗೆ ಅವಕಾಶಗಳು ತುಂಬ ಇದೆ, ಅನುಕೂಲತೆಗಳು ಕಡಿಮೆ ಇದೆ. ನಿಮಗೆ ಮೊದಲೇ ಹೇಳಿದೆ, ನಾನು ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹೆಣ್ಮಗಳು ಅಂತ ಹೇಳಿ. ನನಗೆ 3 ಜನ ಹೆಣ್ಮಕ್ಳಿದ್ದಾರೆ ಸರ್. 3 ಜನ ಹೆಣ್ಮಕ್ಳಲ್ಲಿ ದೊಡ್ಡ ಮಗಳು ವಿದ್ಯಾಭ್ಯಾಸ ನಿಲ್ಲಿಸಿದ್ದಾಳೆ. ಇನ್ನು 2 ಮಕ್ಕಳು ವಿದ್ಯಾಭ್ಯಾಸನೂ ನಾನು ನೋಡ್ಕೊಳ್ತಾ ಇರೋ ಟೈಮಲ್ಲಿ ಈ ಒಂದು ಪರಿಸ್ಥಿತಿಯಲ್ಲಿ ನನ್ನ ಗಂಡ ಒಂದು ಬೀಡ ಸ್ಟಾಲಿಂದ ದುಡಿಮೆ ಮಾಡಿ ಜೀವನ ಮಾಡಿ ನಾವು ಮನೆ ನಿಭಾಯಿಸೋದು, ಮಕ್ಕಳ ವಿದ್ಯಾಭ್ಯಾಸ ನೋಡ್ಕೊಳ್ಳೋದೇ ತುಂಬ ಕಷ್ಟ ಇದೆ. ಅಂಥದ್ರಲ್ಲಿ ನನಗೆ ಇನ್ನೊಂದು ಇಂಟರ್ನ್ಯಾಷನಲ್ಲಿಗೆ ಅವಕಾಶ ಸಿಕ್ಕಿದೆ ಅನ್ನೋದು ಒಂದು ಹೆಮ್ಮೆ ವಿಚಾರ. ಆದರೆ ಸೊ ಆ ಒಂದು ಹೆಮ್ಮೆ ಜೊತೆಗೆ ನನಗೆ ಆರ್ಥಿಕವಾಗಿ ನಾನು ಸಬಲಳಾಗಿಲ್ಲ ಸರ್. ನಾನು ಒಂದು ಮಲೇಷಿಯಾ ಹೋಗಲಿಕ್ಕೆ ಒಂದು 60,000 ರೂಪಾಯಿ ಖರ್ಚು ಬರ್ಬೋದು. ಖರ್ಚು ಬರೋದ್ರಿಂದ ನಾನೀಗ ಮಕ್ಕಳ ಎಜುಕೇಷನ್ ನೋಡ್ಕೋಬೇಕಾಗಿದೆ, ಕುಟುಂಬ ನಿಭಾಯಿಸೋದು ನೋಡ್ಕೋಬೇಕಾಗಿದೆ, ಪ್ರತಿಯೊಂದು ಖರ್ಚು ವೆಚ್ಚಗಳನ್ನು ನಾನು ನೋಡ್ಕೊಳ್ಬೇಕಾಗಿರೋದ್ರಿಂದ ಈ ಒಂದು ಅವಕಾಶನ ನಾನು ಕೈ ಬಿಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೀನಿ ಸರ್. ಅಲ್ಲ, ನಾವು ಒಂದು ಸಾರ್ವಜನಿಕರಲ್ಲಿ ಮತ್ತು ಸಮಾಜ ಸೇವೆ ರಾಜಕಾರಣಿಗಳಿಗೆ ಒಂದು ಮನವಿಯನ್ನು ಮಾಡಿಕೊಂಡು
ಸಹಾಯ ಹಸ್ತವನ್ನು ಚಾಚಬಹುದಾ ಅಂತೇಳಿ? ಖಂಡಿತ ಸರ್, ಖಂಡಿತ. ನಮ್ಮ ಗ್ರಾಮದಲ್ಲಿ ಒಂದು ಸಹಾಯ ಮಾಡೋರು ತುಂಬ ಜನನೇ ಇದ್ದಾರೆ. ಏಕೆಂದರೆ ನಾನು ಇವತ್ತಿನವರೆಗೂ ಕೇಳಲಿಲ್ಲ. ಈಗ ಮಲೇಷಿಯಾ ಹೋಗಬೇಕಾದ್ರೆ ಕೇಳಬೇಕೋ ಬೇಡವೋ ಅನ್ನೋ ಪರಿಸ್ಥಿತಿಲಿ ನಾನು ಇನ್ನೂ ಇದ್ದೀನಿ. ಬಟ್ ನಮ್ಮ ಲೋಕಲ್ ಲೀಡರ್ ಆಗಿರ್ಬೋದು, ಎಮ್.ಎಲ್.ಎಗಳಾಗಿರ್ಬೋದು, ನಮ್ಮ ಗ್ರಾಮಸ್ಥರಾಗಿರ್ಬೋದು, ನನ್ನ ಸ್ನೇಹಿತರಾಗಿರ್ಬೋದು, ಪ್ರತಿಯೊಬ್ಬರಿಂದನೂ ಸಹಾಯ ಕೇಳಿದ್ರೆ ಸಿಗ್ಬೋದು ಅನ್ನೋ ಒಂದು ಇದಿದೆ ಸರ್, ನನಗೆ ಆಸೆ ಇದೆ. ಬಟ್ ನಾನು ಅವರನ್ನು ಈ ಮೂಲಕ ಕೇಳ್ಕೊಳ್ಳೋದೇನು ಅಂತ ಅಂದರೆ, ನನಗೊಂದು ಅವಕಾಶ ಸಿಕ್ಕಿದೆ, ದೊಡ್ಡ ಮಟ್ಟದ ಅವಕಾಶನೇ ನನಗೆ ಸಿಕ್ಕಿದೆ. ಈ ಅವಕಾಶ ಸಿಕ್ಕಿರೋದ್ರಿಂದ ದಯವಿಟ್ಟು ನನ್ನ ಸಹಕಾರ ಮಾಡಿ ಅಂತಲೇ ಕೇಳ್ಕೊತಿದ್ದೀನಿ. ನಿಮ್ಮೆಲ್ಲರ ಸಹಕಾರದಿಂದ, ನಿಮ್ಮೆಲ್ಲರ ಪ್ರೋತ್ಸಾಹದಿಂದ ನನಗೆ ಒಂದು ಮಲೇಷಿಯಾಗೆ ಹೋಗೋ ಅಂಥ ಅವಕಾಶ ಆಗಿರ್ಬೋದು, ಸಹಾಯ ಹಸ್ತ ಆಗಿರ್ಬೋದು, ನಿಮ್ಗಳ ಕಡೆಯಿಂದ ಸಿಕ್ಕಿದ್ದೇ ಆದರೆ ನನ್ನ ದೇಶದ ಜೊತೆಗೆ ನನ್ನ ರಾಜ್ಯ, ನನ್ನ ಜಿಲ್ಲೆ, ನನ್ನ ತಾಲೂಕು, ಹೆಚ್ಚಿನದಾಗಿ ನನ್ನ ಊರಿನ ಹೆಸರನ್ನು ನಾನು ತುಂಬ ಸ್ಟ್ರಾಂಗಾಗಿ ಹೇಳಬೇಕು ಅನ್ನೋ ಒಂದು ಆಸೆ ತುಂಬಾ ಇದೆ ನನಗೆ. ಎಲ್ಲೋ ಒಂದು ಕುಗ್ರಾಮ, ಸವಳಂಗ ಅನ್ನೋ ಒಂದು ಕುಗ್ರಾಮನ ವಿದೇಶದಲ್ಲಿ ಹೋಗಿ ನಾನು ಹೇಳಿ ನಾನು ಸಾಧನೆ ಮಾಡ್ತೀನಿ ಅಂದರೆ ಅದೊಂದು ಚಿಕ್ಕ ವಿಷಯ ಅಲ್ಲ. ನಾನು ಇನ್ ಕೇಸ್ ಅಲ್ಲೇನಾದರೂ ನಾನು ಗೆದ್ದು ಬಂದು ನಾನು ಸಾಧನೆ ಮಾಡಿದೆ ಅಂದರೆ ಅದು ನನ್ನೊಬ್ಬಳ ಸಾಧನೆ ಅಲ್ಲ. ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ಪ್ರೀತಿ, ನಿಮ್ಮೆಲ್ಲರ ಸಹಾಯ ಹಸ್ತದಿಂದನೇ ನಾನಲ್ಲಿ ಹೋಗಿ ಆ ಮಣ್ಣಲ್ಲಿ ನನ್ನ ಕಾಲು ಇಡ್ತಾ ಇದ್ದೀನಿ, ನಾನಲ್ಲಿ ಒಂದು ಸಾಧನೆ ಮಾಡ್ತಾ ಇದ್ದೀನಿ ಅಂದರೆ ನಿಮ್ಮೆಲ್ಲರ ಪ್ರೀತಿ ಸಹಕಾರ ಅಂತ ನಾನು ತುಂಬ ಹೃದಯದಿಂದ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೇ ಒಂದು ನಿಟ್ಟಲ್ಲಿ ಮಲೇಷಿಯಾಕ್ಕೆ ಹೋಗೋಕ್ಕೊಂದು ಅವಕಾಶ ಸಿಕ್ಕಿದೆ. ಆರ್ಥಿಕ ಸ್ಥಿತಿ ಕಡೆಯಿಂದ ಹೋಗೋದು ಬೇಡ ಅನ್ನೋ ಒಂದು ತೀರ್ಮಾನನೂ ತೊಗೊಂಡಿದ್ದೀನಿ. ಬಟ್ ಎಲ್ಲರೂ ಸಿಕ್ಕಿರೋ ಒಂದು ಅವಕಾಶನ ಕಳ್ಕೊಬೇಡ. ಇವಾಗಿನಲ್ಲಿ ಹೆಣ್ಮಕ್ಳು ಎಷ್ಟೇ ಅವಕಾಶಗಳು ಸಿಕ್ಕರೂ ಕೂಡ ನಮಗೆ ಯಾಕೆ ಅದು ಬೇಕು, ಇದು ಯಾಕೆ ಬೇಕು ಅನ್ನೋ ತುಂಬಾ ಒಂದು ನಿರಾಶೆಯಲ್ಲೇ ಇರ್ತಾರೆ. ಸೊ ಅವಕಾಶಗಳನ್ನು ಸಿಕ್ಕಾಗ, ಅಂಥ ಅವಕಾಶಗಳ ಸಿಕ್ಕಾಗ ನೀವು ಅದನ್ನು ಉಪಯೋಗ ಪಡಿಸ್ಕೊಳ್ಳಿ. ಹಾಗೆ ನಿಮ್ಮ ಊರುಗಳಲ್ಲಿ, ನಿಮ್ಮ ಸುತ್ತಮುತ್ತಲು ಯಾರಾದರೂ ಈ ಥರ ಪ್ರತಿಭಾವಂತರು, ನಂತರನೇ ಪ್ರತಿಭಾವಂತರು ಯಾರಾದರೂ ಇದ್ದರೆ ದಯವಿಟ್ಟು ಅವರಿಗೆ ಸಹಕರಿಸಿ, ದಯವಿಟ್ಟು ಅವರಿಗೆ ಸಹಕಾರ ನೀಡಿ, ಬೆಂಬಲ ನೀಡಿ ಕಳಿಸ್ಕೊಡೋದ್ರಿಂದ ನಿಮ್ಮ ಊರಿನ ಹೆಸರು ಜೊತೆ ನಿಮ್ಮ ವ್ಯಕ್ತಿತ್ವನೂ ಕೂಡ ತುಂಬ ಹೆಸರು ಪಡೆಯುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಕೊನೆಯದಾಗಿ ತಾವು ಸಾರ್ವಜನಿಕರು, ರಾಜಕಾರಣಿಗಳು, ಸಮಾಜ ಸೇವಕರು ತಮಗೆ ಸಹಕಾರವನ್ನು ಮಾಡಿದರೆ ಮಲೇಷ್ಯಾದಲ್ಲಿ ಆಡುವಂಥ ಅಥ್ಲೆಟಿಕ್ ವಿಭಾಗಕ್ಕೆ ತಾವು ಹೋಗಲಿಕ್ಕೆ ಸಾಧ್ಯ ಅಂತಲೂ ಕೂಡ ಕೊನೆಯದಾಗಿ ಹೇಳ್ಬೋದಾ ತಾವುಗಳು ಅಂತ? ಖಂಡಿತ ಸರ್, ಖಂಡಿತವಾಗ್ಲೂ ನನಗೆ ಇವಾಗ ಅವಕಾಶಗಳಿದೆ, ಬಟ್ ಸಹಕಾರ ಕಡಿಮೆ ಇದೆ. ಸೊ ಎಲ್ಲರ ಸಹಕಾರ, ನನಗೆ ಗ್ರಾಮಸ್ಥರ ಸಹಕಾರ, ಎಮ್.ಎಲ್.ಎ ಅವ್ರ ಸಹಕಾರ, ಗ್ರಾಮ ಪಂಚಾಯತಿಯವ್ರ ಸಹಕಾರ, ಕ್ರೀಡಾಪಟುಗಳ ಕ್ರೀಡೆಯ ಮೇಲೆ ಆಸಕ್ತಿ ಇರೋವಂಥವ್ರ ಸಹಕಾರ, ಪ್ರತಿಯೊಬ್ಬರ ಸಹಕಾರ ಸಿಕ್ತು ಅಂದರೆ ನನ್ನಂಥ ಅದೃಷ್ಟಶಾಲಿ ಬೇರೆ ಯಾರೂ ಇಲ್ಲ ಸರ್. ಸಿಕ್ಕಿರೋ ಅವಕಾಶನ ನಾನು ಖಂಡಿತ ಉಪಯೋಗಿಸ್ಕೊಳ್ತೀನಿ. ಖಂಡಿತ ಒಂದು ಸಾಧನೆ ಮಾಡಿ ನನ್ನ ಊರಿನ ಹೆಸರು ಜೊತೆಗೆ ನನ್ನ ದೇಶದ ಹೆಸರು ಕೂಡ ಉಳಿಸ್ಬೇಕು ಅನ್ನೋದು ನನಗೆ ತುಂಬ ಇದೆ. ನಾನು ಏನಾದರೂ ಇದರಲ್ಲಿ ಒಂದು ಸಾಧನೆ ಮಾಡಬೇಕು ಅಂತ ಹಠ ತೊಟ್ಟು ನಿಂತಿದ್ದೀನಿ ಸರ್. ನನ್ನ ಹಠದ ಜೊತೆ ನನಗೆ ಸಹಕಾರನೂ ಬೇಕು. ಸೊ ಆ ಒಂದು ಸಹಕಾರಕ್ಕೋಸ್ಕರ ಎಲ್ಲರಲ್ಲೂ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮೆಲ್ಲರ ಸಹಕಾರದಿಂದ, ನನ್ನ ಮೇಲೆ ನಂಬಿಕೆ ಇರುವಂಥ ಅಷ್ಟೂ ಗ್ರಾಮಸ್ಥರು, ಎಮ್.ಎಲ್.ಎಗಳ ಕಡೆಯಿಂದ, ನಿಮ್ಮ ಊರಿನ ಒಬ್ಬ ಮಹಿಳೆ ಬೇರೆ ವಿದೇಶದಲ್ಲಿ ಹೋಗಿ ಒಂದು ಆಟ ಆಡ್ತಾ ಇದ್ದಾಳೆ ಅಂತ ಅಂದ್ಕೊಂಡು ನಿಮ್ಮೆಲ್ಲರೂ ದಯವಿಟ್ಟು ಸಾಧ್ಯವಾದಷ್ಟು ನಿಮ್ಮೆಲ್ಲರ ಸಹಕಾರ ನನಗೆ ಸಿಕ್ತು ಅಂತ ಅಂದರೆ ಮತ್ತೊಂದು ಸಾಧನೆ ಮಾಡಬೇಕು ಅನ್ನೋದು ನನ್ನ ಆಸೆ ಇದೆ ಸರ್. ನನ್ನೆಲ್ಲ ಆಸೆಗಳಿಗೆ ನಿಮ್ಮ ಸಹಕಾರ, ಪ್ರೀತಿ, ಬೆಂಬಲ ಖಂಡಿತ ಕೊಡ್ತೀರಾ ಮುಂದಿನ ದಿನಗಳಲ್ಲಿ ಅಂತ ಅಂದ್ಕೊಂಡಿದ್ದೀನಿ. ತಮ್ಮ ಫೋನ್ ನಂಬರ್ ಏನಾದ್ರು ತಾವು ತಿಳಿಸ್ಬೋದಾ ಅಂತ ಹೇಳಿ? ಓಕೆ ಸರ್, 8317380439. ನಮಸ್ಕಾರ. ನಮಸ್ಕಾರ ಸರ್.